ಖತರ್ನಾಕ್ ಮುಸುಕಧಾರಿ ಗ್ಯಾಂಗ್ ಒಂದು ವಿಜಯಪುರದಲ್ಲಿ. ಮುಸುಕಧಾರಿ ಗ್ಯಾಂಗ್ ರಾತ್ರೋರಾತ್ರಿ ಮನೆಗಳಿಗೆ ನುಗ್ಗಿ ದರೋಡೆ. ಅವರ ಕೈಯಲ್ಲಿ ರಾಡ್, ಕೊಡಲಿ, ತಲವಾರ್ ಹಿಡಿದು ತಿರುಗಾಡುತ್ತಿರುವ ಗ್ಯಾಂಗ್. ಖತರ್ನಾಕ್ ಮುಸುಕಧಾರಿ ಗ್ಯಾಂಗ್ ಒಂದು ವಿಜಯಪುರದಲ್ಲಿ. ವಿಜಯಪುರದಲ್ಲಿ ಮುಸುಕಧಾರಿಯ ಗ್ಯಾಂಗ್ ಮೇಲೆ ಪೊಲೀಸರು ಫೈರಿಂಗ್ ಮಾಡಿರುವ ಘಟನೆ ವಿಜಯಪುರದಲ್ಲಿ ನಡೆದಿದೆ. ಈ ಬಗ್ಗೆ ವಿಜಯಪುರ ಜಿಲ್ಲಾ ಆಸ್ಪತ್ರೆಗೆ ಎಸ್ಪಿ ಲಕ್ಷ್ಮಣ್ ನಿಂಬರ್ಗಿ ಭೇಟಿ ನೀಡಿ ಮಾತನಾಡಿದರು. ತಪ್ಪಿಸಿಕೊಳ್ಳುತ್ತಿದ್ದ ಮುಸುಕಧಾರಿಯ ಮೇಲೆ 5 ಸುತ್ತಿನ ಫೈರಿಂಗ್ ಮಾಡಲಾಗಿದೆ. ಕಾಲಿಗೆ 3 ಗುಂಡು ತಗಲಿವೆ. ಎಕ್ಸ್ರೇ ಮಾಡಿಸಲಾಗುತ್ತಿದೆ ಎಂದರು. ಮುಸುಕಧಾರಿಯ ಗ್ಯಾಂಗ್ ವಿರುದ್ಧ ಈವರೆಗೆ 3 ಪ್ರಕರಣಗಳು ದಾಖಲು ಆಗಿವೆ. ಹೀಗಾಗಿ ದರೋಡೆಕೋರರ ಬಂಧನಕ್ಕೆ ತಂಡದ ರಚನೆ ಮಾಡಲಾಗಿದ್ದು, ಗೋಳಗುಮಡ ಸಿಪಿಐ ಮಲಯ ಮಡಪತಿ ಗುಂಡು ಹಾರಿಸಿ ದರೋಡೆಕೋರರನ್ನು ಬಂಧಿಸಿದ್ದಾರೆ. ಮಧ್ಯಪ್ರದೇಶದ ಮಹೇಶ್ ಬಂಧಿತ ಆರೋಪಿಯಾಗಿದ್ದಾನೆ. ಮುಂದಿನ ತನಿಖೆ ಕೈಗೊಳ್ಳಲಾಗಿದೆ ಎಂದು ಎಸ್ಪಿ ಲಕ್ಷ್ಮಣ್ ನಿಂಬರ್ಗಿಯವರು ಹೇಳಿದರು. ಗಂಟೆಗೆ ನಮಗೊಂದು ಪೊಲೀಸರೊಂದು ಪೇಷಂಟ್ ಕರ್ಕೊಂಬಂದರು. ಸೊ ಅವನು ನಿನ್ನೆ ದರೋಡೆ ಆಗಿತ್ತು. ದರೋಡೆ ಮಾಡಿದಂಥ ವ್ಯಕ್ತಿನೇ ಇವರು ಇಡ್ಲಿಕ್ಕೆ ಹೋದಾಗ ಅವನಿಗೆ ನಿಲ್ಲಿಸ್ಲಿಕ್ಕೆ ಹೋದಾಗ ಅವನಿಗೆ ತಪ್ಪಿಸ್ಕೊಂಡು ಓಡೋ ಸಂದರ್ಭದಲ್ಲಿ ಅವನಿಗೆ ಗುಂಡಿಗೆ ದಾಳಿ ಮಾಡಿದಾಗ ಅವನಿಗೆ ಕಾಲಿಗೆ ಗಾಯಗಳು ಎಡಗಡೆ 2 ಆಗಿದ್ದಾವೆ, ಬಲಗಡೆ 1 ಇದೆ. ಪೇಷಂಟಿಗೆ ನಮ್ಮ ಕಡೆ ಅಡ್ಮಿಟ್ ಇದೆ. ನಮ್ಮ ಆರ್ಥೋಪೆಡಿಕ್ ಸರ್ಜನು, ಕ್ಯಾಶುಯಲ್ ಮೆಡಿಕಲ್ ಆಫೀಸರು, ಸರ್ಜನು, ನ್ಯೂರೋ ಸರ್ಜನ್ ಎಲ್ಲರೂ ನೋಡಿದ್ದಾರೆ. ಪೇಷಂಟ್ ಕಂಡೀಷನ್ ಸ್ಟೇಬಲ್ ಇದೆ. ಆದರೆ 2 ಗಾಯಗಳಾದ ಅಲ್ಲಿ ಏನಾದರೂ ಇನ್ ಕೇಸ್ ಅಲ್ಲಿ ಗುಂಡಿನ ದಾಳಿ ಆದಾಗ ಅವಾಗೇನಾದರೂ ಗುಂಡು ತಗಲಿರ್ಬೋದು. ಆ ಗುಂಡು ಒಳಗೆ ಇರ್ಬೋದು ಅಂತ ಕೆಲವು ಟಾಯ್ಲೆಟ್ಸ್ ಇರುವಂಥ ಚಾನ್ಸಸ್ ಇರ್ತವೆ. ಬ್ಲೀಡಿಂಗ್ ಅಂತೂ ಇತ್ತು. ಆ ಬ್ಲೀಡಿಂಗನ್ನು ಕಂಟ್ರೋಲ್ ಮಾಡಿದ್ವಿ, ಪೇಷಂಟ್ ಸ್ಟೇಬಲ್ ಮಾಡಿದ್ವಿ. ಇನ್ನು ಪೇಷಂಟಿಗೆ ನಾವು ಎಕ್ಸ್ರೇ ಮತ್ತು CT ಸ್ಕ್ಯಾನ್ ಮುಖಾಂತರ ತಪಾಸಣೆ ಮಾಡಿ ಮುಂದಿನ ಏನಾದರೂ ಒಳಗಡೆ ಬುಲೆಟ್ ಉಳಿದಿತ್ತು ಅಥವಾ ಪ್ಯಾಲೆಟ್ ಉಳಿದಿತ್ತು ಅಂದರೂ ಕೂಡ ಅದು ತೆಗೆಯುವಂಥ ವ್ಯವಸ್ಥೆ ಕೂಡ ಮಾಡ್ತಾಯಿದ್ವಿ. ಈಗಿನ ಪರಿಸ್ಥಿತಿ ನೋಡಿದರೆ ಬ್ಲೀಡಿಂಗು ಕಂಟ್ರೋಲ್ ಆಗಿದೆ, ಪೇಷಂಟು ಸ್ಟೇಬಲ್ ಇದೆ. ಈ ಪೇಷಂಟನ್ನು ಕ್ಯಾಶುವಲ್ಟಿಂದ ICUಗೆ ಶಿಫ್ಟ್ ಮಾಡ್ತಾಯಿದ್ವಿ. ಅದಾದಮೇಲೆ ಮುಂದಿನ ನಾವು ಪರೀಕ್ಷೆ ಮಾಡಿದಾಗ, ಇನ್ವೆಸ್ಟಿಗೇಷನ್ ಮಾಡಿದಾಗ CT ಸ್ಕ್ಯಾನ್ ಅಥವಾ ನಾವು ಎಕ್ಸ್ರೇ ಮುಖಾಂತರ ಗೊತ್ತಾಗುತ್ತೆ ಮುಂದೆ ಏನು ಟ್ರೀಟ್ಮೆಂಟ್ ಕೊಡಬೇಕಂತ. ಬೇಸಿಕ್ ಬುಲೆಟನ್ನು ತೆಗೆದಿತ್ತು. ಬೇಸಿಕ್ ಇದ್ದಂಥ ಬುಲೆಟನ್ನು ತೆಗೆದಿತ್ತು. ಬುಲೆಟ್ ಇರಲಿಲ್ಲ ಸರ್, ಮೇಲೆ ಕಾಣ್ತಿರಲಿಲ್ಲ. ಮೋಸ್ಟ್ಲಿ ವೂಂಡ್ ಎಂಟ್ರಿ ಆ್ಯಂಡ್ ಎಕ್ಸಿಟ್ 2 ಇದ್ದಾಗ ಯೂಶ್ವಲಿ ಬುಲೆಟ್ ಪಾಸ್ ಆಗಿರ್ಬೋದು, ಒಳಗಿರೋದು ಗೊತ್ತಾಗೋದು. ಎಕ್ಸ್ರೇ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಅದಿತ್ತು ಅಂದರೆ ನಾವು ಆಪ್ರೇಷನ್ ಮುಖಾಂತರ ತೆಗೆಯೋಕ್ಕೆ ಇಲ್ಲ ಸರ್, ಅದೇ ಕವರ್ ಆಗಿ ಸರ್ ನೋಡ್ರಿ. ಹಾಂ ಸರ್, ಸ್ಟ್ರೇಟ್ ಆಗಿ. ನಿಮ್ಗೆ ಗೊತ್ತಿರುವಂತೆ ಕಳೆದ 1 ವಾರದಲ್ಲಿ ಬಿಜಾಪುರದಲ್ಲಿ ಒಂದು ಆ್ಯಕ್ಟಿವ್ ಗ್ಯಾಂಗು ಆಪ್ರೇಟ್ ಆಗ್ತಾ ಇತ್ತು. ರಾತ್ರಿ ಹೊತ್ತು ಮನೆಗಳಿಗೆಲ್ಲ ಹೋಗಿ ವೆಪನ್ಸ್ಗಳನ್ನ ತೋರಿಸಿ ಬೆದರಿಸಿ ಅವ್ರ ಹತ್ರ ಇದ್ದಂಥ ವಸ್ತುಗಳನ್ನು ತೊಗೊಂಡು ಹೋಗ್ತಾ ಇತ್ತು. ಸೊ 3 FIR ಆಗಿದೆ ಆಲ್ರೆಡಿ ನಮ್ಮ ವಿಜಯಪುರ ಸಿಟಿಯಲ್ಲಿ. ಡಿಸೆಂಬರ್ 9ರಲ್ಲಿ 2 ಮತ್ತು ಮೊನ್ನೆ 1 ಆಗಿತ್ತು. ಸೊ ಮೊನ್ನೆ ಹೋದಾಗಲೂ ಕೂಡ ಏನೋ ಒಂದು ಮನೆಗೆ ಹೋಗಿ ಗಂಡರನ್ನ ಮೇಲೆ ತಬ್ಬಿ ಮಾಡಿ ಹೆಂಡತಿ ಮಾಂಗಲ್ಯ ಸ್ವಲ್ಪ ಇಟ್ಕೊಂಡಿದ್ರು. ಸೊ ಪೊಲೀಸರು ಲಾಸ್ಟ್ ಮೇಲೆ ಎಲ್ಲ ಕಡೆ ಆಪ್ರೇಟ್ ಮಾಡ್ತಾಯಿದ್ರು. ನಿನ್ನೆ ರಾತ್ರಿ ಕನಕದಾಸ ಬಡಾವಣೆ ಏನಿದೆ ಅಲ್ಲಿ ಸೈಟ್ ಆಗಿದ್ದಾರೆ. ಅಲ್ಲಿ ಇದ್ದಂಥ ಮನೆಯವರು ಅಟೆಂಪ್ಟಿಗೆ ಪ್ರಯತ್ನ ಮಾಡಿದ್ದಾರೆ. ಅವರು ಕೂಗಾಡಿದಾದ್ಮೇಲೆ ಪೊಲೀಸರಿಗೆ ಇಂಟಿಮೇಟ್ ಮಾಡಿದಾದ್ಮೇಲೆ ಅಲ್ಲಿಂದ ತಪ್ಪಿಸ್ಕೊಂಡಾಗಿ ಹೋಗಿದ್ದಾರೆ. ತಪ್ಪಿಸ್ಕೊಂಡಾಗಿ ದಾರಿ ಮಧ್ಯದಲ್ಲಿ ಒಂದು ಬೈಕನ್ನು ತೊಗೊಂಡು 4 ಜನ ಒಂದೇ ಬೈಕಲ್ಲಿ ತಪ್ಪಿಸ್ಕೊಂಡು ಆಗ್ತಿರ್ಬೇಕಾದ್ರೆ ಪೊಲೀಸ್ನವರು ನೈಟ್ ರೌಂಡ್ಸಲ್ಲಿ ಇರೋದ್ರಿಂದ ಎಲ್ಲರೂ ಸೊ ಹೈವೇ ಮೇಲೆ ಅಪೋಸಿಟ್ ಡೈರೆಕ್ಷನ್ದಲ್ಲಿ ಸೈಟ್ ಆಗಿದ್ದಾರೆ. ಸೊ ದೆನ್ 3:15 ಅವರು ಟೋಲ್ ಹತ್ರ ಇರುವಂಥ ಏನು ವೇ ಬ್ರಿಡ್ಜ್ ಇದೆ, ಸೊ ಆ ವೇ ಬ್ರಿಡ್ಜಲ್ಲಿ ಬಿದ್ದಿದ್ದಾರೆ. ಸೊ ಬಿದ್ದು ಒಬ್ಬನು ಮುಂಚೆನೇ ಬಿದ್ದಿದ್ದಾನೆ. 3 ಜನ ಅಲ್ಲಿ ವೇ ಬ್ರಿಡ್ಜ್ ಹತ್ರ ಬಿದ್ದಿದ್ದಾರೆ ಬೈಕಲ್ಲಿ. ಸೊ ತಪ್ಪಿಸ್ಕೊಂಡು ಹೋಗಿದ್ದಾರೆ. ಪೊಲೀಸ್ನವರಲ್ಲೇ ಸರ್ಚ್ ಮಾಡ್ತಾ ಇರಬೇಕಾದ್ರೆ ಮತ್ತೆ ಅಲ್ಲೇ ಸ್ಪಂದನ ಹಾಸ್ಪಿಟ್ಲ್ ಇದೆ ಪಕ್ಕದಲ್ಲಿ. ಸೊ ಅಲ್ಲಿ ಒಬ್ಬನು ಬೆಳಗ್ಗೆ 5:15 ಸೈಟ್ ಆಗಿದ್ದಾನೆ ವಿತ್ ವೆಪನ್ನು. ಸೊ ಆವಾಗ ಪೊಲೀಸ್ನವರು ನಮ್ಮ CPI ಗೋಲ್ ಗುಂಬಜ್ ಮಲ್ಲಯ್ಯ ಮಠಪತಿ ಮತ್ತು ಮೊಹಮ್ಮದ್ ಗೋರಿ PSI ಗೋಲ್ ಗುಂಬಜು ಅವಾಗ ಗುಂಡು ಹಾರಿಸಿದ್ದಾರೆ. ಸೊ ಗುಂಡು ಹಾರಿಸಿದಾಗ ಅವಾಗ ಕತ್ಲಿರೋದ್ರಿಂದ ಅವನು ಅಲ್ಲಿ ಕಂಡು ಬಂದಿಲ್ಲ. ಮತ್ತು ಸರ್ಚ್ ಆಪ್ರೇಷನ್ ಕಂಟಿನ್ಯೂ ಇಟ್ಟಿದ್ದಾರೆ. ಸೊ ಬೆಳಗ್ಗೆ ಒಂದು 8:20 8:25 ಸುಮಾರಿಗೆ ಅಲ್ಲೇ ಸ್ಪಂದನ ಹಾಸ್ಪಿಟಲ್ ಹಿಂದುಗಡೆ ಇರುವಂಥ ಹೊಲದಲ್ಲಿ ಅವನು ಪೆಟ್ಟು ಬಿದ್ದಿರೋದ್ರಿಂದ ಅಲ್ಲೇ ನರಳಾಡ್ಕೊಂಡು ಬಿದ್ದಿದ್ದ. ಸೊ ಅವನನ್ನು
ತಂದು ಈಗ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ. ಈಸ್ ಕಂಡೀಷನ್ ಸ್ಟೇಬಲ್ ಇದೆ. ಮತ್ತು ಏನಂತಂತಂದರೆ ಇನ್ನೂ ಇವನ ಜೊತೆಗೆ 3 ಜನ ಆರೋಪಿಗಳು ತಪ್ಪಿಸ್ಕೊಂಡಿದ್ದಾರೆ. ಇವನ ಹೆಸರು ಏನು ಮಧ್ಯಪ್ರದೇಶದವನು, ಧಾರ್ ಜಿಲ್ಲೆಯವನು, ಮಹೇಶ್ ಅಂತ ಹೇಳಿ. ಸೊ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪೊಲೀಸರು ತಗೋತಾ ಇದ್ದಾರೆ, ತನಿಖೆ ಮುಂದುವರಿತಾರೆ. ಸರ್ ಇನ್ನೊಬ್ಬರು ಸರಿ ಸಿಕ್ಕಿದ್ದಾರೆ ಇಲ್ಲ, ಇವನು ಅಲ್ಲದೆ ಇನ್ನೊಬ್ಬ ಇನ್ನೂ ಯಾರು ಸಿಕ್ಕಿಲ್ಲ. ಸೊ ಫರ್ದರ್ ಏನಾದರೂ ತಮಗೆ ಅಪ್ಡೇಟ್ ಮಾಡ್ತಾರೆ. ಸರ್ ಫೈರಿಂಗ್ ಒಟ್ಟು 5 ಗುಂಡುಗಳನ್ನ ಹಾರಿಸಿದ್ದಾರೆ. ಅವ್ರಿಗೆ ತಗಲಿದೆ ಈಗ ಅದೇ ಡಾಕ್ಟರ್ ಚೆಕ್ ಮಾಡ್ತಾ ಇದ್ದಾರೆ.